ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಗಾಯತ್ರಿ ಮಂತ್ರಕ್ಕೂ ಪ್ರಾಣಾಯಾಮಕ್ಕೂ ಏನು ಲಿಂಕ್? ಸಾಮಾನ್ಯವಾಗಿ ಗಾಯತ್ರಿ ಮಂತ್ರ ಅಂದ ತಕ್ಷಣ ನಮ್ಗೆಲ್ಲರಿಗೂ ನೆನಪಾಗೋದು ಕೇವಲ ಮಂತ್ರ ಹೇಳೋದು. ಆದ್ರೆ ನಾವಿವತ್ತು ನೋಡ್ತಿರೋ ಗಾಯತ್ರಿ ಚೈತನ್ಯದ ಪ್ರಕಾರ ಗಾಯತ್ರಿ ಸಾಧನೆ ಅನ್ನೋದು ಕೇವಲ ಅಷ್ಟಕ್ಕೆ ಸೀಮಿತವಾಗಿಲ್ಲ. ಅದು ಒಂದು ಶಕ್ತಿಶಾಲಿ ಪ್ರಾಣಾಯಾಮದ ಕ್ರಿಯೆಯೂ ಹೌದು. ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶವೇ ಈ ಎರಡಕ್ಕೂ ಇರೋ ಆ ಒಂದು ನಂಟನ್ನು ಅರ್ಥ ಮಾಡ್ಕೊಳ್ಳೋದು. ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ಹೌದು, ನೀವು ಹೇಳಿದ್ದು ಬಹಳ ಸರಿ. ಗಾಯತ್ರಿ ಮಂತ್ರದ ಜಪ ಎಷ್ಟು ಮುಖ್ಯವೋ, ಪ್ರಾಣಾಯಾಮ ಅಂದ್ರೆ ನಮ್ಮ ಉಸಿರಾಟವನ್ನ ನಿಯಂತ್ರಿಸೋ ಕ್ರಿಯೆಯೂ ಅಷ್ಟೇ ಮುಖ್ಯ ಅನ್ನೋದು ಇದರ ಮೂಲಭೂತ ತತ್ವ. ಆಕ್ಚುಲಿ ಗಾಯತ್ರಿ ಮಂತ್ರದ ಜೊತೆಗೆ ಓಂಕಾರವನ್ನ ಸೇರಿಸಿ ಜಪಿಸುವುದ ಅತ್ಯುತ್ತಮವಾದ ಪ್ರಾಣಾಯಾಮ ಅಂತ ನಮ್ಮ ಮೂಲಗಳು ಹೇಳ್ತವೆ. ಓ ಹಾಗಾ? ಹೌದು. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ದೈವಿಕ ಶಕ್ತಿಗಳು ಪ್ರಾಣ ತರಂಗಗಳ ರೂಪದಲ್ಲಿ, ಅಂದ್ರೆ ಒಂಥರ ಎನರ್ಜಿ ವೇವ್ಸ್ ತರ ನಮ್ಮ ಶರೀರದಲ್ಲಿ ಸ್ಥಾಪನೆಗೊಳ್ತಾವೆ ಅಲ್ವಾ? ಅಲ್ಲ, ಇದು ನಮ್ಮೊಳಗೆ ಚೈತನ್ಯವನ್ನು ತುಂಬಿಕೊಳ್ಳುವ ಒಂದು ಪ್ರಕ್ರಿಯೆ. ಹಾಗಾದ್ರೆ ಈ ಗಾಯತ್ರಿ ಪ್ರಾಣಾಯಾಮದ ಟೆಕ್ನಿಕ್ ಬಗ್ಗೆನೇ ಮಾತು ಶುರು ಮಾಡೋಣ. ಇದರ ರಚನೆ ಹೇಗಿರುತ್ತೆ? ಅಂದ್ರೆ ಮಂತ್ರವನ್ನ ಉಸಿರಾಟದ ಜೊತೆ ಹೇಗೆ ಜೋಡಿಸ್ಬೇಕು? ಅದಕ್ಕೂ ಮುನ್ನ ನಮ್ಮ ಮೂಲಗಳಲ್ಲಿ ಪಂಚಪ್ರಾಣಗಳ ಬಗ್ಗೆ ಒಂದು ಉಲ್ಲೇಖ ಇದೆ. ಪ್ರಾಣ, ಅಪಾನ, ಉದಾನ, ವ್ಯಾನ ಮತ್ತು ಸಮಾನ ಅಂತ. ಈ 5 ಪ್ರಾಣಗಳಿಗೂ ನಾವು ಮಾಡೋ ಗಾಯತ್ರಿ ಪ್ರಾಣಾಯಾಮಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಅತ್ಯುತ್ತಮ ಪ್ರಶ್ನೆ. ಖಂಡಿತ ಸಂಬಂಧ ಇದೆ. ಈ ಪಂಚಪ್ರಾಣಗಳು ಅಂದ್ರೆ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಕೆಲಸ ಮಾಡುವ 5 ಪ್ರಮುಖ ಎನರ್ಜಿಗಳು ಅಂತ ಅನ್ಕೋಬಹುದು. ಓಕೆ. ಗಾಯತ್ರಿ ಮಂತ್ರದ ಜೊತೆ ನಾವು ಪ್ರಾಣಾಯಾಮ ಮಾಡಿದಾಗ ಈ 5 ಪ್ರಾಣಗಳಿಗೂ ಒಂದು ರೀತಿ ವ್ಯಾಯಾಮ ಸಿಕ್ಕ ಹಾಗೆ ಆಗುತ್ತೆ. ಅವು ಶುದ್ಧಿಯಾಗ್ತವೆ. ಶುದ್ಧಿಯಾಗ್ತವೆ. ಯಾವಾಗ ಈ ಪಂಚಪ್ರಾಣಗಳು ಸರಿಯಾಗಿ ಕೆಲಸ ಮಾಡೋಕ್ ಶುರು ಮಾಡ್ತವೋ ನಮ್ಮ ಶರೀರ ಆರೋಗ್ಯವಾಗಿರುತ್ತೆ. ನಮ್ಮ ಪಂಚಜ್ಞಾನೇಂದ್ರಿಯಗಳು ಅಂದ್ರೆ ನೋಡೋದು, ಕೇಳೋದು, ವಾಸನೆ, ರುಚಿ, ಸ್ಪರ್ಶ, ಹೌದು, ಇವೆಲ್ಲ ತುಂಬಾನೇ ಚುರುಕಾಗುತ್ತೆ. ಜೊತೆಗೆ ನಮ್ಮ ಕೈ, ಕಾಲು, ಮಾತು ಈ ರೀತಿ ಪಂಚಕರ್ಮೇಂದ್ರಿಯಗಳು ಕೂಡ ಬಲಶಾಲಿ ಆಗ್ತವೆ. ಅಷ್ಟೇ ಅಲ್ಲ, ಮನಸ್ಸು ಕೂಡ ಮೊದಲಿಗಿಂತ ಹೆಚ್ಚು ಆಕ್ಟಿವ್ ಆಗುತ್ತೆ. ಓ, ಅಂದ್ರೆ ಇದು ಕೇವಲ ಶ್ವಾಸಕೋಶಕ್ಕೆ ಮಾತ್ರ ಸೀಮಿತವಾದ ವ್ಯಾಯಾಮ ಅಲ್ಲ. ಖಂಡಿತ ಅಲ್ಲ. ಇಡೀ ದೇಹದ ಎನರ್ಜಿ ಸಿಸ್ಟಮ್ ಮೇಲೆ ಕೆಲಸ ಮಾಡುತ್ತೆ. ಹೌದು, ಇಡೀ ಎನರ್ಜಿ ಸಿಸ್ಟಮ್ ಮೇಲೆ ಇದು ಪರಿಣಾಮ ಬೀರುತ್ತೆ. ಸರಿ, ಹಾಗಾದ್ರೆ ಇದರ ತಂತ್ರ ಹೇಗಿರುತ್ತೆ? ಮಂತ್ರವನ್ನ ಹೇಗೆ ವಿಭಾಗಿಸಿ ಜಪಿಸಬೇಕು? ಗಾಯತ್ರಿ ಸಂಹಿತಾದಲ್ಲಿ ಇದರ ಬಗ್ಗೆ ತುಂಬಾನೇ ಸ್ಪಷ್ಟವಾಗಿ ಹೇಳಲಾಗಿದೆ. ಗಾಯತ್ರಿ ಮಂತ್ರವನ್ನ 4 ಭಾಗಗಳಾಗಿ ವಿಂಗಡಿಸಿ ಪ್ರಾಣಾಯಾಮದ 4 ಹಂತಗಳೊಂದಿಗೆ ಜೋಡಿಸಬೇಕು ಅಂತ. ಆ 4 ಹಂತಗಳು ಪೂರಕ, ಅಂತರಕುಂಭಕ, ರೇಚಕ ಮತ್ತು ಬಾಹ್ಯ ಕುಂಭಕ. ಸರಿ, ಈ 4 ಹಂತಗಳನ್ನ ಸ್ವಲ್ಪ ಬಿಡಿಸಿ ಹೇಳೋಣ. ಕೇಳುಗರಿಗೆ ಸುಲಭವಾಗಿ ಅರ್ಥ ಆಗುತ್ತೆ. ಮೊದಲನೆಯ ಹಂತ ಯಾವುದು? ಖಂಡಿತ. ಮೊದಲನೇದು ಪೂರಕ. ಪೂರಕ ಅಂದ್ರೆ ಶ್ವಾಸವನ್ನು ನಿಧಾನವಾಗಿ ಒಳಗೆ ತೆಗೆದುಕೊಳ್ಳುವುದು. ಈ ಹಂತದಲ್ಲಿ ಗಾಯತ್ರಿ ಮಂತ್ರದ ಮೊದಲ ಭಾಗವಾದ ಓಂ ಭೂಃ ಭುವಃ ಸ್ವಃ ಅನ್ನೋ ಮನಸ್ಸಿನಲ್ಲೇ ಉಚ್ಚರಿಸಬೇಕು. ಇಲ್ಲಿ ಮುಖ್ಯವಾದದ್ದು ಏನು ಅಂದ್ರೆ ಬರೀ ಉಸಿರು ಎಳೆಯೋದಲ್ಲ, ಅದರ ಜೊತೆಗೆ ಒಂದು ಭಾವನೆ ಇರಬೇಕು. ಭಾವನೆ? ಈ ಇಡೀ ವಿಶ್ವದಲ್ಲಿರೋ ದುಃಖನಾಶಕ, ಸುಖಸ್ವರೂಪವಾದ ಚೈತನ್ಯದ ಪ್ರಾಣಶಕ್ತಿಯನ್ನ ನಾನು ನನ್ನೊಳಗೆ ತುಂಬಿಕೊಳ್ತಾ ಇದ್ದೀನಿ ಅನ್ನೋ ಭಾವನೆಯೊಂದಿಗೆ ಉಸಿರನ್ನ ಒಳಗೆ ಎಳೆದುಕೊಳ್ಬೇಕು. ವಾವ್, ಆ ಯೋಚನೆನೇ ಎಷ್ಟು ಪವರ್ಫುಲ್ ಅಲ್ವಾ? ಕೇವಲ ಗಾಳಿಯಲ್ಲ, ವಿಶ್ವದ ಚೈತನ್ಯವನ್ನೇ ಒಳಗೆ ತಗೊಳ್ತಾ ಇದೀವಿ ಅನ್ನೋ ಭಾವನೆ. ಖಂಡಿತ. ಸರಿ, ಎರಡನೇ ಹಂತ? ಎರಡನೆಯ ಹಂತ ಅಂತರಕುಂಭಕ. ಅಂದ್ರೆ ಶ್ವಾಸವನ್ನು ಒಳಗೆ ಹಿಡಿದಿಟ್ಕೊಳ್ಳುವುದು. ಓಕೆ, ಹೋಲ್ಡ್ ಮಾಡೋದು. ಹೌದು. ಆಗ ಮಂತ್ರದ ಎರಡನೆಯ ಭಾಗವಾದ ತತ್ಸವಿತುರ್ವರೇಣ್ಯಂ ಎಂದು ಮನಸ್ಸಿನಲ್ಲಿ ಜಪಿಸಬೇಕು. ಇದರ ಜೊತೆಗಿನ ಭಾವನೆ, ನಾನು ಒಳಗೆ ತೆಗೆದುಕೊಂಡ ಈ ಪ್ರಾಣಶಕ್ತಿ ಅತ್ಯಂತ ಶ್ರೇಷ್ಠವಾದದ್ದು, ಸೂರ್ಯನ ತರ ತೇಜಸ್ಸಿನಿಂದ ಕೂಡಿದ್ದು. ಇದು ನನ್ನ ದೇಹದ ಪ್ರತಿಯೊಂದು ಕಣದಲ್ಲೂ ರೋಮರೋಮದಲ್ಲೂ ತುಂಬಿಕೊಳ್ತಿದೆ ಅಂತ ಭಾವಿಸ್ತಾ ಉಸಿರನ್ನ ತಡೆಹಿಡಿಬೇಕು. ಒಳಗೆ ತೆಗೆದುಕೊಂಡ ಚೈತನ್ಯವನ್ನ ದೇಹದ ಪ್ರತಿ ಕಣದಲ್ಲೂ ಸ್ಥಾಪಿಸೋದು ಎರಡನೇ ಹಂತ ಅಂತ ಗೊತ್ತಾಯ್ತು. ಈಗ ಮೂರನೇ ಹಂತದಲ್ಲಿ, ಅಂದ್ರೆ ಉಸಿರನ್ನ ಹೊರಬಿಡುವಾಗ ಕೇವಲ ಕಾರ್ಬನ್ ಡೈಆಕ್ಸೈಡ್ ಅಷ್ಟೇನ ಹೊರ ಹೋಗೋದು, ಅಥವಾ ನಮ್ಮ ಮೂಲಗಳ ಪ್ರಕಾರ ಅದಕ್ಕೂ ಒಂದು ಆಧ್ಯಾತ್ಮಿಕ ಅರ್ಥವಿದೆಯಾ? ಖಂಡಿತವಾಗಿಯೂ ಅದಕ್ಕೊಂದು ಆಳವಾದ ಅರ್ಥವಿದೆ. ಮೂರನೇ ಹಂತ ರೇಚಕ,
ಅಂದರೆ ಶ್ವಾಸವನ್ನು ನಿಧಾನವಾಗಿ ಹೊರಗಬಿಡುವುದು. ಈ ಸಮಯದಲ್ಲಿ ಮಂತ್ರದ 3ನೇ ಭಾಗವಾದ ಭರ್ಗೋ ದೇವಸ್ಯ ಧೀಮಹಿ ಎಂದು ಜಪಿಸಬೇಕು. ಇದರ ಭಾವನೆ ಏನು ಅಂದ್ರೆ, ಈ ದಿವ್ಯವಾದ ಪ್ರಾಣಶಕ್ತಿಯ ಜೊತೆಗೆ ನನ್ನಲ್ಲಿ ಶೇಖರವಾಗಿದ್ದ ಎಲ್ಲಾ ನಕಾರಾತ್ಮಕತೆ ಅಂದ್ರೆ ಪಾಪರಾಶಿಯು ಸುಟ್ಟು ಬೂದಿಯಾಗಿ ಹೊರಹೋಗುತ್ತಿದೆ ಅಂತ. ಕೊನೆಯದಾಗಿ 4ನೇ ಹಂತ ಬಾಹ್ಯ ಕುಂಭಕ ಅಂದ್ರೆ ಉಸಿರನ್ನೆಲ್ಲ ಹೊರಗೆ ಬಿಟ್ಟು ಶ್ವಾಸವನ್ನು ಹೊರಗೆ ನಿಲ್ಲಿಸುವುದು. ಆಗ ಮಂತ್ರದ ಕೊನೆಯ ಭಾಗವಾದ ಧಿಯೋ ಯೋನಃ ಪ್ರಚೋದಯಾತ್ ಎಂದು ಜಪಿಸ್ತಾ ಆ ತಾಯಿ ಆದ್ಯಾಶಕ್ತಿ ನನ್ನ ಬುದ್ಧಿಯನ್ನ ಸನ್ಮಾರ್ಗದಲ್ಲಿ ಪ್ರೇರೇಪಿಸಲಿ ಎಂದು ಪ್ರಾರ್ಥಿಸಬೇಕು. ಈ 4 ಕ್ರಿಯೆಗಳು ಸೇರಿದಾಗ ಒಂದು ಗಾಯತ್ರಿ ಪ್ರಾಣಾಯಾಮ ಪೂರ್ಣಗೊಳ್ಳುತ್ತದೆ. ಹಾಗಾದ್ರೆ ಇಲ್ಲಿ ಮುಖ್ಯವಾದ ಅಂಶ ಅಂದ್ರೆ ಇದು ಬರೀ ಉಸಿರಾಟದ ಟೆಕ್ನಿಕ್ ಅಷ್ಟೇ ಅಲ್ಲ. ಪ್ರತಿಯೊಂದು ಹಂತದಲ್ಲೂ ನಾವೊಂದು ನಿರ್ದಿಷ್ಟ ಭಾವನೆಯನ್ನು, ಒಂದು ಸಂಕಲ್ಪವನ್ನು ಜತೆಗೂಡಿಸ್ತಾ ಇದ್ದೀವಿ. ಇದು ಒಂದು ಮೆಕ್ಯಾನಿಕಲ್ ಪ್ರಾಸೆಸ್ ಅನ್ನ ಒಂದು ಮೆಡಿಟೇಟಿವ್ ಅನುಭವವಾದಿ ಬದಲಾಯಿಸುತ್ತೆ ಅನ್ಬಹುದು. ಯೋಗಶಾಸ್ತ್ರದಲ್ಲಿ ಉಸಿರು ತೆಗೆದುಕೊಳ್ಳೋದು, ಹಿಡಿದಿಟ್ಕೊಳ್ಳೋದು ಮತ್ತೆ ಹೊರಬಿಡೋದಕ್ಕೆ ಏನಾದ್ರೂ ನಿರ್ದಿಷ್ಟ ಸಮಯದ ಅನುಪಾತ ಇದೆಯಾ? ಹೌದು, ಇದೆ. ಯೋಗಶಾಸ್ತ್ರದ ಪ್ರಕಾರ ಪೂರಕ, ಕುಂಭಕ ಮತ್ತು ರೇಚಕಗಳ ಅನುಪಾತವು 1:4:2 ಕ್ರಮದಲ್ಲಿದ್ರೆ ಉತ್ತಮ ಅಂತ ಹೇಳಲಾಗಿದೆ. 1:4:2. ಹೌದು. ಅಂದ್ರೆ ನೀವು 5 ಸೆಕೆಂಡ್ ಉಸಿರು ಒಳಗೆ ತೆಗೆದುಕೊಂಡ್ರೆ 20 ಸೆಕೆಂಡ್ ಒಳಗೆ ಹಿಡಿದಿಟ್ಕೊಂಡು 10 ಸೆಕೆಂಡಲ್ಲಿ ಹೊರಗೆ ಬಿಡಬೇಕು. ಆರಂಭದಲ್ಲಿ ಇದು ಸ್ವಲ್ಪ ಕಷ್ಟವಾಗ್ಬೋದು, ಆದರೆ ಅಭ್ಯಾಸ ಮಾಡ್ತಾ ಹೋದಂತೆ ಇದು ಸಾಧ್ಯವಾಗುತ್ತೆ. ಸರಿ, ನಮ್ಮ ಮೂಲಗಳ ಪ್ರಕಾರ ಗಾಯತ್ರಿ ಪ್ರಾಣಾಯಾಮದ ತಂತ್ರ ಹೀಗಿದೆ ಅಂತ ಗೊತ್ತಾಯ್ತು. ಆದ್ರೆ ನನಗ ಕುತೂಹಲ ಏನಂದ್ರೆ, ಈ ಪ್ರಾಚೀನ ತಂತ್ರ ನಮ್ಮ ಇವತ್ತಿನ ಆಧುನಿಕ ಜೀವನ ಶೈಲಿಯ ಒತ್ತಡಕ್ಕೆ ಹೇಗೆ ಉತ್ತರ ಕೊಡಬಹುದು? ಇದರ ಪ್ರಯೋಜನಗಳ ಬಗ್ಗೆ ನಮ್ಮ ಮೂಲಗಳು ಏನ್ ಹೇಳುತ್ತವೆ? ಇದು ಕೇವಲ ಉಸಿರಾಟದ ವ್ಯಾಯಾಮ ಅಲ್ಲ, ಇದೊಂದು ತಪಸ್ಸು. ಇದರ ಲಾಭಗಳು ಅಸಂಖ್ಯ. ಆಧ್ಯಾತ್ಮಿಕವಾಗಿ ನೋಡಿದ್ರೆ ನಮ್ಮ ವೈಯಕ್ತಿಕ ಪ್ರಾಣ ಅಂದ್ರೆ ನಮ್ಮೊಳಗಿನ ಜೀವಶಕ್ತಿ ಮತ್ತು ವೈಶ್ವಿಕ ಪ್ರಾಣ ಕಾಸ್ಮಿಕ್ ಎನರ್ಜಿ. ಹೌದು, ಕಾಸ್ಮಿಕ್ ಎನರ್ಜಿ, ಇವೆರಡರ ನಡುವೆ ಒಂದು ಸಾಮರಸ್ಯ, ಒಂದು ಸಿಂಕ್ ಸ್ಥಾಪನೆ ಆಗುತ್ತೆ. ನಮ್ಮ ಅಂತರ್ಗ್ರಹಣ ಶಕ್ತಿ ಅಂದ್ರೆ ಇಂಟ್ಯೂಷನ್ ಪವರ್ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ಇದು ಷಟ್ಚಕ್ರಗಳನ್ನು ಭೇದಿಸಿ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸುವ ಒಂದು ಮಹಾನ್ ವಿಜ್ಞಾನ ಅಂತಾನೂ ಹೇಳಲಾಗಿದೆ. ಇದು ಆಧ್ಯಾತ್ಮಿಕ ಲಾಭಗಳಾಯಿತು. ನಮ್ಮ ದಿನನಿತ್ಯದ ಬದುಕಿಗೆ ಅಂದ್ರೆ ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ? ಮಾನಸಿಕ ಮಟ್ಟದಲ್ಲಿ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ನಮ್ಮಲ್ಲಿರುವ ಚಿಕ್ಕಪುಟ್ಟ ಮಾನಸಿಕ ದೋಷಗಳು ನಿವಾರಣೆಯಾಗಿ ಮನಸ್ಸಿನ ಮೇಲೆ ಹಿಡಿತ ಸಿಗತ್ತೆ. ಮನೋನಿಗ್ರಹ. ಹೌದು, ಯೋಚನಾ ಶಕ್ತಿ ಚುರುಕಾಗಿ ಬುದ್ಧಿ ತೀಕ್ಷ್ಣವಾಗತ್ತೆ. ಒಂದು ಸರಳ ಉದಾಹರಣೆ ಅಂದ್ರೆ ನಮಗೆಲ್ಲರಿಗೂ ಅನುಭವ ಆಗಿರುತ್ತೆ. ಮನಸ್ಸು ತುಂಬಾ ಆತಂಕ, ಟೆನ್ಷನ್ನಲ್ಲಿದ್ದಾಗ ಹೌದು ಹೌದು ಕೇವಲ 3-4 ಬಾರಿ ಆಳವಾಗಿ ಈ ಪ್ರಾಣಾಯಾಮ ಮಾಡಿದ್ರೆ ಆತಂಕ ತಕ್ಷಣ ಕಡಿಮೆಯಾಗಿ ನಿರಾಳ ಅನ್ಸುತ್ತೆ. ಹೌದು, ಇದು ನಿಜ. ಇನ್ನು ದೈಹಿಕ ಲಾಭಗಳ ಬಗ್ಗೆ ನಮ್ಮ ಮೂಲಗಳಲ್ಲಿ ದೊಡ್ಡ ಪಟ್ಟಿಯೇ ಇದೆ ಅಂತ ಕಾಣುತ್ತೆ. ಹೌದು, ಪಟ್ಟಿ ಬಹಳ ದೊಡ್ಡದು. ಆಯುಷ್ಯ ವೃದ್ಧಿಯಾಗುತ್ತೆ, ನಿದ್ರಾಹೀನತೆ, ಮಲಬದ್ಧತೆ, ಮೂಲವ್ಯಾಧಿ, ಹೃದಯದ ದುರ್ಬಲ್ಯ, ರಕ್ತದೊತ್ತಡ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಇದು ಪರಿಹಾರ ಕೊಡುತ್ತೆ. ಒಂದು ನಿಮಿಷ, ನಿದ್ರಾಹೀನತೆಗೂ ಪ್ರಾಣಾಯಾಮಕ್ಕೂ ನೇರ ಸಂಬಂಧ ಇದೆಯಾ? ನಮ್ಮ ಮೂಲಗಳು ಇದ್ರ ಬಗ್ಗೆ ಏನ್ ಹೇಳುತ್ತೆ? ಅಂದ್ರೆ ಇದು ಕೇವಲ ಮನಸ್ಸನ್ನು ಶಾಂತಗೊಳಿಸೋದ್ರಿಂದ ನಿದ್ದೆ ಬರುತ್ತಾ, ಅಥವಾ ದೇಹದ ಬಯೋಕೆಮಿಸ್ಟ್ರಿಯಲ್ಲೇ ಏನಾದ್ರೂ ಬದಲಾವಣೆ ತರುತ್ತಾ? ಒಳ್ಳೆ ಪ್ರಶ್ನೆ. ಎರಡೂ ಹೌದು. ಮೊದಲನೇದಾಗಿ ಇದು ಮನಸ್ಸನ್ನ ಶಾಂತಗೊಳಿಸೋದ್ರಿಂದ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ. ಇದರಿಂದ ದೇಹ ರಿಲ್ಯಾಕ್ಸ್ ಆಗುತ್ತೆ. ಓಕೆ. ಎರಡನೇದಾಗಿ ಆಳವಾದ ಉಸಿರಾಟದಿಂದ ದೇಹದಲ್ಲಿ ಆಕ್ಸಿಜನ್ ಮಟ್ಟ ಹೆಚ್ಚಾಗಿ ವಿಷಕಾರಿ ವಸ್ತುಗಳು ಹೊರಹೋಗ್ತವೆ. ಇದರಿಂದ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಚೈತನ್ಯ ಸಿಕ್ಕಿ ನಿದ್ದೆಯ ಗುಣಮಟ್ಟ ಸುಧಾರಿಸುತ್ತೆ. ಒಟ್ನಲ್ಲಿ ಇದು ದೇಹದ ಹರಿವನ್ನು ಸರಿಪಡಿಸಿ ಪ್ರಾಣಶಕ್ತಿಯನ್ನು ಹೆಚ್ಚಿಸುತ್ತೆ. ನಾವು ಮಾತಾಡ್ತಾ ಇರೋ ಹಾಗೆ ಉಸಿರು ಮತ್ತು ಮನಸ್ಸಿಗೆ ಒಂದು ನೇರವಾದ ಕೊಂಡಿ ಇದೆ ಅನ್ನೋದು ಸ್ಪಷ್ಟ. ನಾವು ಟೆನ್ಷನ್ ಆದಾಗ ನಮ್ಮ ಉಸಿರು ವೇಗ ಆಗುತ್ತೆ, ಶಾಂತವಾದಾಗ ನಿಧಾನ ಆಗುತ್ತೆ. ಇದು ನಮ್ಮೆಲ್ಲರ ಅನುಭವ. ನಮ್ಮ ಮೂಲಗಳು ಈ ಅನುಭವನ್ನೇ ಒಂದು ಹೆಜ್ಜೆ ಮುಂದೆ ತೆಕ್ಕೊಂಡು ಇದನ್ನ ಒಂದು ವೈಜ್ಞಾನಿಕ ತಂತ್ರವಾಗಿ ಹೇಗೆ ಬಳಸ್ಕೊಂಡಿವೆ? ಹಠಯೋಗ ಪ್ರದೀಪಿಕಾದಲ್ಲಿ ಇದರ ಬಗ್ಗೆ ಒಂದು ಅದ್ಭುತವಾದ ಶ್ಲೋಕ ಇದೆ. ಮಾರುತೆ ಮಧ್ಯಸಂಚಾರೆ ಮನಃ ಸ್ಥೈರ್ಯಂ ಪ್ರಜಾಯತೆ, ಯೋ ಮನಃ ಸುಸ್ಥಿರೀಭಾವಃ ಸೈವಾವಸ್ಥಾ ಮನೋನ್ಮಣಿ ಅಂತ. ಇದರರ್ಥ ಪ್ರಾಣಾಯಾಮವನ್ನು ಸರಿಯಾದ ಕ್ರಮದಲ್ಲೇ ಮಾಡಿದಾಗ ನಮ್ಮ ನಾಡಿಗಳು ಶುದ್ಧ ಆಗಿ ಪ್ರಾಣವಾಯು ಸುಷುಮ್ನಾ ನಾಡಿಯನ್ನು ಪ್ರವೇಶಿಸುತ್ತೆ.
ಸುಷುಮ್ನಾ ನಾಡಿ. ಹೌದು. ಯಾವಾಗ ಪ್ರಾಣವು ಈ ಮುಖ್ಯ ನಾಡಿಯಲ್ಲಿ ಚಲಿಸುತ್ತದೆಯೋ ಆಗ ಮನಸ್ಸು ತಾನಾಗಿಯೇ ಸ್ಥಿರವಾಗುತ್ತವೆ. ಮನಸ್ಸಿನ ಈ ಸ್ಥಿರವಾದ ಸ್ಥಿತಿಗೆ ಮನೋನ್ಮಣಿ ಅಥವಾ ಸಮಾಧಿ ಅಂತ ಕರೆಯುತ್ತಾರೆ. ಮನಸ್ಸನ್ನ ನಿಯಂತ್ರಿಸೋದು ಗಾಳಿಯಲ್ಲಿ ಹಾರೋ ಗಾಳಿಪಟವನ್ನ ಹಿಡಿಯೋಕೆ ಪ್ರಯತ್ನಪಟ್ಟ ಹಾಗೆ ನೇರವಾಗಿ ಹಿಡಿಯೋಕಾಗಲ್ಲ. ಆದ್ರೆ ಪ್ರಾಣ ಅಂದ್ರೆ ಉಸಿರು ಆ ಗಾಳಿಪಟದ ದಾರ ಇದ್ಹಾಗೆ. ದಾರವನ್ನ ಹಿಡಿದ್ರೆ ಗಾಳಿಪಟ ತಾನಾಗೆ ಹಿಡಿತಕ್ಕೆ ಬರುತ್ತೆ. ಈ ಮನೋನ್ಮನಿ ಸ್ಥಿತಿ ಅಂದ್ರೆ ಆ ಗಾಳಿಪಟ ಸ್ಥಿರವಾಗಿ ನಿಂತ ಹಾಗೆ ಅಲ್ವಾ? ಅತ್ಯುತ್ತಮವಾದ ಹೋಲಿಕೆ. ನೀವು ಹೇಳಿದ್ದು 100ಕ್ಕೆ 100ರಷ್ಟು ಸರಿ. ಚಂಚಲವಾದ ಮನಸ್ಸನ್ನು ನೇರವಾಗಿ ಹಿಡಿಯೋದು ತುಂಬ ಕಷ್ಟ. ಆದರೆ ಮನಸ್ಸಿಗಿಂತ ಸ್ಥೂಲವಾದ ಉಸಿರನ್ನು ನಿಯಂತ್ರಿಸುವುದು ಸುಲಭ. ಉಸಿರನ್ನು ಹಿಡಿದರೆ ಮನಸ್ಸು ತಾನಾಗೇ ಹಿಡಿತಕ್ಕೆ ಬರುತ್ತದೆ. ಇಲ್ಲಿ ಮೆದುಳಿನ ಕಾರ್ಯದ ಬಗ್ಗೆಯೂ ಒಂದು ಕುತೂಹಲಕಾರಿ ವಿಷಯ ಇದೆ. ವಿಜ್ಞಾನದ ಪ್ರಕಾರ ನಾವು ನಮ್ಮ ಮೆದುಳಿನ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸುವುದಿಲ್ಲ. ಗಾಯತ್ರಿ ಚೈತನ್ಯದ ಪ್ರಕಾರ ಪ್ರಾಣಾಯಾಮ ಈ ವಿಷಯದಲ್ಲಿ ಏನಾದ್ರೂ ಸಹಾಯ ಮಾಡ್ತದೆಯಾ? ಖಂಡಿತವಾಗಿಯೂ. ನಮ್ಮ ಗಾಯತ್ರಿ ಚೈತನ್ಯದ ಪ್ರಕಾರ ಸಾಮಾನ್ಯ ಮನುಷ್ಯನ ಮಿದುಳಿನ 1/10 ಭಾಗ ಮಾತ್ರ ಸಕ್ರಿಯವಾಗಿರುತ್ತೆ. ಓ, ಜಸ್ಟ್ 10%? ಹೌದು. ಮಿಕ್ಕ ಭಾಗ ಸೂಕ್ತವಾಗಿರುತ್ತೆ. ಇದು ನಮ್ಮ ಮೆದುಳನ್ನ ಒಂದು ದೊಡ್ಡ ಮನೆ ಅಂತ ಅನ್ಕೊಂಡ್ರೆ ನಾವು ಕೇವಲ 2-3 ರೂಮ್ಗಳಲ್ಲಿ ಲೈಟ್ ಹಾಕಿ ಬದುಕಿದ ಹಾಗೆ. ಪ್ರಾಣಾಯಾಮ ಅನ್ನೋದು ಇಡೀ ಮನೆಯ ಮೇನ್ ಸ್ವಿಚ್ ಆನ್ ಮಾಡಿ ಪ್ರತಿಯೊಂದು ಕೋಣೆಯನ್ನು ಬೆಳಗಿಸೋ ಪ್ರಯತ್ನದ ಥರ. ಆಳವಾದ ಏಕಾಗ್ರತೆ ಮತ್ತು ಶ್ರದ್ಧೆಯಿಂದ ಪ್ರಾಣಾಯಾಮ ಮಾಡಿದ್ರೆ ಮಿದುಳಿನ ನಿಷ್ಕ್ರಿಯ ಕ್ಷೇತ್ರಗಳು ಕೂಡ ಜಾಗೃತಗೊಳ್ಳುತ್ತವೆ. ಅದಕ್ಕೆ ಉದಾಹರಣೆ ಅಂದ್ರೆ ಸ್ವಾಮಿ ವಿವೇಕಾನಂದರು, ಪಂಡಿತ ಶ್ರೀರಾಮ ಶರ್ಮ ಆಚಾರ್ಯರಂತವ ಮಹಾನ್ ಯೋಗಿಗಳು ಅಲ್ವಾ? ಹೌದು. ಅಂತಹ ಯೋಗಿಗಳು ಇಡೀ ಪ್ರಪಂಚದ ಜ್ಞಾನವನ್ನು ತಮ್ಮದಾಗಿಸಿಕೊಳ್ಳಬಲ್ಲ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಯಾಕೆಂದ್ರೆ ಅವರು ಪ್ರಾಣವನ್ನು ನಿಯಂತ್ರಿಸುವ ಮೂಲಕ ತಮ್ಮ ಪ್ರಜ್ಞೆಯನ್ನು ವಿಕಸಿಸಿಕೊಂಡಿರ್ತಾರೆ. ಇದು ನಿಜಕ್ಕೂ ಅದ್ಭುತ. ಈಗ ಸಾಧನೆಯ ಕ್ರಮದ ಬಗ್ಗೆ ಮಾತಾಡೋಣ. ಗಾಯತ್ರಿ ಮಂತ್ರ ಜಪಕ್ಕೆ ಮುಂಚೆ ಮತ್ತು ನಂತರ ಪ್ರಾಣಾಯಾಮ ಮಾಡ್ಬೇಕೆಂಬ ನಿಯಮವಿದೆಯಾ? ಹಾಗಿದ್ದರೆ ಅದರ ಕಾರಣವೇನು? ಹೌದು. ಶಾಸ್ತ್ರದ ಆದೇಶದಂತೆ ಜಪದ ಪ್ರಾರಂಭ ಮತ್ತು ಅಂತ್ಯದಲ್ಲಿ ಪ್ರಾಣಾಯಾಮ ಮಾಡಬೇಕು. ಇದರ ಹಿಂದಿನ ವಿಜ್ಞಾನ ತುಂಬಾ ಸುಂದರವಾಗಿದೆ. ಪ್ರಾಣಾಯಾಮದ ಮೂಲಕ ನಾವು ದೇಹವನ್ನು ಸಿದ್ಧಪಡಿಸ್ತೇವೆ. ನಂತರ ಜಪಿಸುವ ಮಂತ್ರದ ವೈಬ್ರೇಷನ್ಸು ನಮ್ಮ ಉಸಿರಿನಲ್ಲಿರುವ ಪ್ರಾಣಶಕ್ತಿಯೊಂದಿಗೆ ಸೇರಿ ಇಡೀ ಶರೀರದಲ್ಲಿ ಸಂಚರಿಸುತ್ತದೆ. ಇದು ಸಾಧಕನಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬುತ್ತದೆ. ಇದರಿಂದ ಸಾಧಕರು ಮಂತ್ರ ಶರೀರಿಗಳಾಗುತ್ತಾರೆ. ಅಂದರೆ ಅವರ ದೇಹವೇ ಮಂತ್ರಮಯವಾಗುತ್ತದೆ. ಇದರ ಫಲದ ಬಗ್ಗೆ ಗಾಯತ್ರಿ ಚೈತನ್ಯದಲ್ಲಿ ಏನು ಹೇಳಲಾಗಿದೆ? ಗಾಯತ್ರಿ ಮಂತ್ರದೊಂದಿಗೆ 1 ತಿಂಗಳು ಪ್ರತಿದಿನ 3000 ಬಾರಿ ಪ್ರಾಣಾಯಾಮ ಮಾಡಿದರೆ ಮಹಾಪಾತಕಗಳಿಂದ ಮುಕ್ತಿ ಸಿಗುತ್ತದೆ ಮತ್ತು 100 ಪ್ರಾಣಾಯಾಮಗಳು ಸಕಲ ಪಾಪಗಳನ್ನು ನಾಶ ಮಾಡುತ್ತವೆ ಎಂದು ಹೇಳಲಾಗಿದೆ. ಇಲ್ಲಿ ಪಾಪ ಅನ್ನೋ ಪದವನ್ನ ಅಕ್ಷರಶಃ ತಗೊಳ್ಬೇಕಾ ಅಥವಾ ಇದೊಂದು ರೂಪಕಾನ? ಅಂದ್ರೆ ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ, ಕೆಟ್ಟ ಆಲೋಚನೆಗಳು ಅಥವಾ ಮಾನಸಿಕ ಕಲ್ಮಶಗಳು ಅಂತ ಅರ್ಥ ಮಾಡ್ಕೊಳ್ಬೋದಾ? ಆಧುನಿಕ ಮನುಷ್ಯಾಸ್ತ್ರದ ದೃಷ್ಟಿಯಿಂದ ನೋಡಿದ್ರೆ ಇದನ್ನ ಮೆಂಟಲ್ ಕ್ಲೆನ್ಸಿಂಗ್ ಅಂತ ಕರಿಬೋದೇನೋ? ಖಂಡಿತವಾಗಿಯೂ ಹಾಗೆ ಅರ್ಥೈಸ್ಕೊಳ್ಬಹುದು. ಪಾಪ ಅಂದ್ರೆ ನಮ್ಮ ಪ್ರಜ್ಞೆಯ ಮೇಲೆ ಶೇಖರವಾಗಿರುವ ಕಲ್ಮಶಗಳು. ಪ್ರಾಣಾಯಾಮ ಆ ಕಲ್ಮಶಗಳನ್ನು ತೊಳೆದು ಪ್ರಜ್ಞೆಯನ್ನು ಶುದ್ಧೀಕರಿಸುವ ಒಂದು ಪ್ರಕ್ರಿಯೆ. ಇನ್ನು ಗಾಯತ್ರಿ ಉಪಾಸನೆಯಲ್ಲಿ 3 ಮುಖ್ಯ ಹಂತಗಳಿವೆ: ಉಪಾಸನೆ, ಸಾಧನೆ ಮತ್ತು ಆರಾಧನೆ. ಈ 3 ಹಂತಗಳ ಪ್ರಾಮುಖ್ಯತೆ ಏನು? ಉಪಾಸನೆ ಅಂದ್ರೆ ಭಕ್ತಿಯೋಗ, ದೇವರ ಹತ್ತಿರ ಕೂಡುವುದು. ಶ್ರದ್ಧೆ, ಪ್ರೀತಿ, ತ್ಯಾಗದಂಥ ದೈವಿ ಗುಣಗಳನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳುವುದು. ಎರಡನೆಯದು ಸಾಧನೆ. ಇದು ಜ್ಞಾನಯೋಗ, ಅಂದ್ರೆ ನಮ್ಮ ಇಂದ್ರಿಯಗಳು, ಸಮಯ, ಆಲೋಚನೆ ಮತ್ತು ಹಣದ ಮೇಲೆ ಹಿಡಿತವನ್ನು ಸಾಧಿಸುವುದು, ಅಂದ್ರೆ ಸಂಯಮ. ಓಕೆ, ಸೆಲ್ಫ್ ಕಂಟ್ರೋಲ್. ಹೌದು. ಮೂರನೆಯದು ಆರಾಧನೆ. ಇದು ಕರ್ಮಯೋಗ. ನಾವು ಪಡೆದ ಜ್ಞಾನವನ್ನು, ಶಕ್ತಿಯನ್ನು ಬಳಸಿ ಸಮಾಜಕ್ಕೆ ಸೇವೆ ಮಾಡುವುದು. ಸಮಯದಾನ, ಜ್ಞಾನದಾನ ಅಥವಾ ಅರ್ಥದಾನ ಮಾಡುವುದು. ಈ 3 ಸೇರಿದಾಗ ಗಾಯತ್ರಿ ಸಾಧನೆ ಪರಿಪೂರ್ಣವಾಗುತ್ತದೆ. ಹಾಗಾದ್ರೆ ಗಾಯತ್ರಿ ಸಂಹಿತಾದಲ್ಲಿ ಈ ರೀತಿ ಸಾಧನೆ ಮಾಡುವ ಸಾಧಕನಿಗೆ ಸಿಗುವ ಫಲದ ಬಗ್ಗೆ ಏನಾದರೂ ನಿರ್ದಿಷ್ಟವಾಗಿ ಹೇಳಲಾಗಿದೆಯಾ? ಖಂಡಿತ. 78ನೇ ಶ್ಲೋಕದಲ್ಲಿ ಹೀಗೆ ಹೇಳಲಾಗಿದೆ: ಪ್ರಾಣಾಯಾಮ ಸಹಿತ ಗಾಯತ್ರಿ ಮಂತ್ರವನ್ನು ಜಪಿಸುವ ಸಾಧಕನು ಮನಸ್ಸಿನ ಹಿಡಿತ ಹಾಗೂ ಇಂದ್ರಿಯಗಳ ಸಂಪತ್ತನ್ನು ಖಂಡಿತವಾಗಿ ಗಳಿಸುವನು. ಇದಕ್ಕಿಂತ ಸ್ಪಷ್ಟವಾದ ಭರವಸೆ ಬೇಕಿಲ್ಲ. ಬೇಕಿಲ್ಲ. ಅತ್ಯಂತ ಸ್ಪಷ್ಟವಾದ ವಿವರಣೆ.
ಹಾಗಾದರೆ ಇಂದಿನ ಈ ಚರ್ಚೆಯ ಪ್ರಮುಖ ಅಂಶಗಳನ್ನು ಒಮ್ಮೆ ಮೆಲುಕು ಹಾಕೋಣ. ಮೊದಲನೆಯದಾಗಿ, ಗಾಯತ್ರಿ ಮಂತ್ರವು ಕೇವಲ ಒಂದು ಪಠಣೆಯಲ್ಲ, ಅದು ಪ್ರಾಣಶಕ್ತಿಯನ್ನು ನಿಯಂತ್ರಿಸಿ ನಮ್ಮೊಳಗಿನ ಚೈತನ್ಯವನ್ನು ಜಾಗೃತಗೊಳಿಸುವ ಒಂದು ಸಮಗ್ರ ವೈಜ್ಞಾನಿಕ ಪ್ರಕ್ರಿಯೆ. ಎರಡನೆಯದಾಗಿ, ಪ್ರಾಣಾಯಾಮ ಕೇವಲ ದೈಹಿಕ ಆರೋಗ್ಯವನ್ನು ಸುಧಾರಿಸುವುದು ಮಾತ್ರವಲ್ಲದೆ ಮಾನಸಿಕ ಶಾಂತಿ, ಬೌದ್ಧಿಕ ತೀಕ್ಷ್ಣತೆ ಮತ್ತು ಆಧ್ಯಾತ್ಮಿಕ ಉನ್ನತಿಯವರೆಗೂ ಸಾಧಕನಿಗೆ ಎಲ್ಲ ಹಂತಗಳಲ್ಲೂ ಸಹಾಯ ಮಾಡುತ್ತದೆ. ಮತ್ತು ಕೊನೆಯದಾಗಿ, ಉಸಿರು, ಮಂತ್ರ ಮತ್ತು ಭಾವನೆ ಈ ಮೂರನ್ನೂ ಒಂದಾಗಿಸುವುದೇ ಗಾಯತ್ರಿ ಪ್ರಾಣಾಯಾಮದ ನಿಜವಾದ ಶಕ್ತಿ. ಹೌದು, ನೀವು ಎಲ್ಲವನ್ನೂ ಸರಿಯಾಗಿ ಸಂಕ್ಷಿಪ್ತಗೊಳಿಸಿದ್ದೀರಿ. ಭಾಗವತದಲ್ಲಿ ಹೇಳಿರುವಂತೆ ಪ್ರಾಣಾಯಾಮಃ ಪರಂಬಲಂ, ಪ್ರಾಣಾಯಾಮವೇ ಶ್ರೇಷ್ಠವಾದ ಬಲ. ನಿತ್ಯ ನಿಯಮದಂತೆ ಜಪಿಸಲು ಗಾಯತ್ರಿ ಮಂತ್ರ ಮತ್ತು ಕ್ರಮಬದ್ಧವಾಗಿ ಆಚರಿಸಲು ಪ್ರಾಣಾಯಾಮ, ಈ ಎರಡು ಅದ್ಭುತ ವರಪ್ರಸಾದಗಳನ್ನು ನಮಗೆ ದಯಪಾಲಿಸಿರುವ ಮಹರ್ಷಿಗಳಿಗೆ ನಾವು ಕೃತಜ್ಞರಾಗಿರಬೇಕು. ಖಂಡಿತ. ಇಂದಿನ ಈ ಆಳವಾದ ಚರ್ಚೆಯ ಕೊನೆಯಲ್ಲಿ ಕೇಳುಗರ ಚಿಂತನೆಗೆ ಒಂದು ವಿಷಯವನ್ನು ಬಿಟ್ಟು ಹೋಗೋಣ. ನಮ್ಮ ಮೂಲಗಳ ಪ್ರಕಾರ ಚಂಚಲವಾದ ಮನಸ್ಸಿಗಿಂತ ಸ್ಥೂಲವಾದ ಪ್ರಾಣವನ್ನು, ಅಂದರೆ ಉಸಿರನ್ನು ನಿಯಂತ್ರಿಸುವುದು ಸುಲಭ. ಪ್ರಾಣವನ್ನು ನಿಯಂತ್ರಿಸುವುದರಿಂದ ಮನಸ್ಸು ತಾನಾಗಿಯೇ ಹಿಡಿತಕ್ಕೆ ಬರುತ್ತದೆ. ಹಾಗಾದ್ರೆ ನಮ್ಮ ಅರಿವಿಗೆ ಬರುವ ಇಂತಹ ಇತರ ಯಾವ ದೈಹಿಕ ಕ್ರಿಯೆಗಳನ್ನು ನಿಯಂತ್ರಿಸುವ ಮೂಲಕ ನಾವು ನಮ್ಮ ಪ್ರಜ್ಞೆಯ ಇನ್ನಷ್ಟು ಆಳವಾದ ಸ್ತರಗಳನ್ನು ತಲುಪಲು ಸಾಧ್ಯವಾದೀತು? ಯೋಚಿಸಿ. ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.